ಇತ್ತೀಚೆಗೆ ಕರೋನಾ ಬಂದಾಗೆ ಒಂದು 70 ವರ್ಷದ ಹಿಂದೆ ಅಥವಾ 100 ವರ್ಷದ ಹಿಂದೆ ಸ್ಪ್ಯಾನಿಷ್ ಫ್ಲೂ ಅದು ಸಹ ಹಲವಾರು ವ್ಯಂಗ್ಯಚಿತ್ರಗಳಿಗೆ ಸ್ಪ್ಯಾನಿಷ್ ಫ್ಲೂ ಅಲ್ಲಿ ವ್ಯಂಗ್ಯಚಿತ್ರಕ್ಕೆ ಒಂದು ಆಹಾರವಾಗಿತ್ತು. ಅದರ ಬಗ್ಗೆ ಇವರೊಂದು ಸುದೀರ್ಘ ಲೇಖನ ಬರೆದಿದ್ದಾರೆ. ಅದರ ಬಗ್ಗೆ ಮಾಹಿತಿ. ಅಲ್ಲ, ನಾನು ಹೇಗೆ ನಮಗೆ ಕರೋನಾ ಭಾರತಕ್ಕೆ ಅಥವಾ ವಿಶ್ವವ್ಯಾಪಿ ಆಯಿತು, ಆ ಸಮಯದಲ್ಲಿ ಹಲವಾರು ವ್ಯಂಗ್ಯಚಿತ್ರಗಳು ಬಂದವು. ಅದೇ ರೀತಿ ನಾನು ಅದರ ಅಧ್ಯಯನ ಮಾಡ್ತಾ ಹೊರಟಾಗ ಜಗತ್ತಿಗೆ ಹಲವಾರು ರೀತಿಯಲ್ಲಿ ಈ ರೀತಿಯ ಕರೋನಾ ರೀತಿಯ ಪೀಡೆಗಳು ಬಹಳಷ್ಟು ಸಾರಿ ಬಂದಿದೆ. ಪ್ಲೇಗ್ ಆಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಪ್ಲೇಗ್ನ ಬ್ಲ್ಯಾಕ್ ಡೆತ್ ಅಂತ ಕರೀತಾ ಇದ್ರು. ಅದೇ ರೀತಿ ಒಂದು ಸ್ಪ್ಯಾನಿಷ್ ಫ್ಲೂ ಅಂತೇಳಿ ಹೆಸರು ಕೊಟ್ಟರು 1919ರಲ್ಲಿ. ಆಗ ಅದು ಸಹ ಕೋವಿಡ್ ಅಥವಾ ಕೊರೋನಾದ ಆಗ ಕಾಗದ ಬಂದಿತ್ತು. ಕಾಗದ ಯಾವಾಗ ಬಂತು ಸರ್? ಕಾಗದದ ಬಳಕೆ ಬಹಳ ಹಿಂದೆ. ಆದರೆ ಮೊದಲು ಫ್ರಾನ್ಸ್ನಲ್ಲಿ, ಚೈನಾದಲ್ಲಿ ಕಾಗದ ಕಂಡುಹಿಡಿದ್ರು. ಮುದ್ರಣಕ್ಕೆ ಯಾವಾಗ ಬಂತು ಸರ್? ಮುದ್ರಣ ಸಾಂಬಾರ್ 17-18 ಶತಮಾನದಲ್ಲಿ ಬಂದಿತ್ತು. ಆಗಲೇ ವ್ಯಂಗ್ಯಚಿತ್ರ ಸಮಕಾಲೀನ ಹುಟ್ಟಿಕೊಂಡಿತ್ತು? ಇಲ್ಲ 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 ಇಲ್ಲ. ಇವರು ಈಗ ಟಿಪ್ಪು ಸುಲ್ತಾನ್ ವ್ಯಂಗ್ಯಚಿತ್ರ ವ್ಯಂಗ್ಯಚಿತ್ರ ಅಂತ ಶೀರ್ಷಿಕೆ ಕೊಟ್ಟಿಲ್ಲ ಅವರು. ಅದನ್ನು ಪೇಂಟಿಂಗ್ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಹೈದರಾಲಿದ್ ಮಾಡಿದ್ದಾರೆ. ಮತ್ತು ಆ ಸಮಯದಲ್ಲಿ ಹಲವಾರು ಚಿತ್ರಗಳನ್ನು ನಾವು ಕಾಣ್ತೀವಿ. ನಾವು ಟಿಪ್ಪು ಮತ್ತು ಹೈದರಾಲಿಯಲ್ಲಿ ವ್ಯಂಗ್ಯ ಕಾಣೋದ್ರಿಂದ ಅದನ್ನು ವ್ಯಂಗ್ಯಚಿತ್ರ ಅಂತ ಹೇಳ್ತಿದ್ದೀವಿ. ಅದನ್ನು ಮುಂದೆ ನಾನು ಪರಿಚಯ ಮಾಡಿಸ್ತೀನಿ. ಅದನ್ನು ಈ ಸ್ಪ್ಯಾನಿಷ್ ಫ್ಲೂ ಅಂತ ಕೊಟ್ಟರು 1919ರಲ್ಲಿ. ಈಗಿನ ನಾವು ಕೋವಿಡ್ ಬಂದಾಗ ಹೇಗೆ ಮಾಸ್ಕ್ ಧರಿಸ್ತಾ ಇದ್ವಿ, ಕೆಮ್ಮು ಬಂದರೆ ಹರಡುತ್ತೆ ಅನ್ನುವಂಥದ್ದು ಎಲ್ಲ ಕಡೆಗೂ ಸಹ ಆಯಿತು. ಇದು ಐರೋಪ್ಯ ರಾಷ್ಟ್ರಗಳಲ್ಲಿ ಅಥವಾ ವೆಸ್ಟರ್ನರ್ಸಲ್ಲಿ ಇರುವಂಥ ಸಾವಿನ ಸಂಕೇತ. ನಮ್ಮಲ್ಲಿ ಹೇಗೆ ಯಮ ಇದ್ದಾನೆ, ಅದೇ ರೀತಿಯಲ್ಲಿ ಗ್ರಿಮ್ ರೀಪರ್ ಅಂತ ಹೇಳ್ತಾರೆ, ಆತ್ಮಗಳನ್ನು ಕೊಂಡೊಯ್ಯುವಂಥವನು. ನಮ್ಮ ಸತೀಶ್ ಆಚಾರ್ಯ ಎಲ್ಲ ಇದನ್ನೇ ಬಳಸಿದ್ದಾರೆ. ನಾನು ಕೋವಿಡ್ ಬಗ್ಗೆ ಹಲವಾರು ಚಿತ್ರಗಳನ್ನು ಬರೆದಿದ್ದೇನೆ. ಸಾವಿನ ಸಂಕೇತವಾಗಿ ಇದನ್ನೇ ಬಳಸ್ತಾರೆ. ಇದು ಸಾವಿನ ಸಂಕೇತ. ನೀವು ಬಳಸುವುದಿಲ್ಲ. ನಾನು ಒಂದು ವ್ಯಂಗ್ಯಚಿತ್ರ ಅದೇ ಸಮಯದಲ್ಲಿ ಬರೆದಿದ್ದೆ, ಯಮ ಮತ್ತು ಇವರಿಬ್ರು ಮಾತಾಡುವಂಥದ್ದು. ಇವನು ಅದರ ಕಲ್ಪನೆ ಏನು? ಅವನು ಅದು ಗ್ರಿಮ್ ರೀಪರ್ ಅಂತ ಸ್ಕೆಲೆಟನ್ ಇದೆ, ಒಂದು ಕಪ್ಪು ಹೊದಿಕೆ ಹೊದ್ದಿರ್ತಾನೆ. ಅವನು ಬಂದು ಇದು ಹಾರ್ವೆಸ್ಟರ್, ಇದು ರೀಪರ್ ಅಂದ್ರೆ ಕೊಯ್ಲು ಮಾಡುವಂಥದ್ದು. ನಮ್ಮಲ್ಲಿ ಕುಡುಗೋಲು ಹೇಗಿದೆ ಅದೇ ರೀತಿ ಅಲ್ಲಿನ ಬೆಳೆಗಳನ್ನ, ಪೈರನ್ನ ಕೊಯ್ಲು ಮಾಡ್ಲಿಕ್ಕೆ ಬಳಸ್ತಾರೆ. ಇವನು ಆತ್ಮಗಳನ್ನ ಕೊಯ್ಲು ಮಾಡ್ಲಿಕ್ಕೆ ಬರ್ತಾನೆ. ಇವನು ಬಂದ ಅಂದ್ರೆ ಸಾವಿದೆ, ಬಂದ ಅಂದ್ರೆ ಆತ್ಮಗಳನ್ನು ಕೊಂಡೊಯ್ತಾನೆ. ಸಾವಿನ ಸಂಕೇತ, ಸಾವಿನ ದೂತ, ಆತ್ಮಗಳ ಕೊಯ್ಲು ಮಾಡುವ ಸಾವಿನ ದೂತ ಅಂತೇಳಿ ಇದೊಂದು 1918ರಲ್ಲಿ ಪ್ರಕಟವಾದಂತಹ ವ್ಯಂಗ್ಯಚಿತ್ರ ಇದು. ಅದೇ ರೀತಿ ಅದಕ್ಕೆ ಮೊದಲು ಹಲವಾರು ವ್ಯಂಗ್ಯಚಿತ್ರಗಳು ಸಹ ಪ್ರಕಟ ಆಗಿದ್ವು. ಇದೊಂದು ಫ್ರಾನ್ಸಲ್ಲಿ ಪ್ರಕಟ ಆಗಿದ್ದ 1890ರಲ್ಲಿ ಒಂದು ವ್ಯಂಗ್ಯಚಿತ್ರ, ಲಾ ಗ್ರೆಲೋ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ. ಫ್ಲೂ ತಮಾಷೆ ಎಲ್ಲ ಅಂದರೆ ಚಳಿಗೆ ಬೆಚ್ಚಗೆ ಕೂತಿರುವಂಥದ್ದು ಪಂಚಲ್ಲಿ ಪ್ರಕಟ ಆದಂಥ ಲೀಚ್ ಪತ್ರಿಕೆಯ ವ್ಯಂಗ್ಯಚಿತ್ರ ಇದು. ಸ್ಪ್ಯಾನಿಷ್ ಫ್ಲೂ ಅಥವಾ ಬಂದಾಗ ಜರ್ಮನ್ರು ಅದನ್ನು ಹರಡ್ತಾ ಇದ್ದಾರೆ ಅಂತ ಕೆಲವು ಸುದ್ದಿ ಇತ್ತು. ಆಗ ಜರ್ಮನಿಯ ಬ್ಯಾಸಿಲೋ ಮರೈನ್ ಅನ್ನುವಂಥ ಒಂದು ಶೀರ್ಷಿಕೆ ಕೊಟ್ಟಿದ್ರು. ಹೇಗೆ ಬೇರೆ ದೇಶಗಳಿಗೆ ಸಬ್ಮೆರೀನಲ್ಲಿ ಬಂದು ಇಲ್ಲಿ ಸಿರಿಂಜೆಲ್ಲ ಇಟ್ಕೊಂಡಿದ್ದಾರೆ, ಬಂದು ರೋಗವನ್ನು ಹರಡ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ದಂಥ ಒಂದು ವ್ಯಂಗ್ಯಚಿತ್ರ. ಈಗ ಚೈನಾಗೆ ಹೇಗೆ ಅದೇ ರೀತಿ ಹಲವಾರು ವ್ಯಂಗ್ಯಚಿತ್ರಗಳು ಬಂದವು. ಈ ಸ್ಪ್ಯಾನಿಷ್ ಫ್ಲೂ ಎಲ್ಲಿ ಮೊದಲಿಗೆ ಕಾಣಿಸ್ಕೊಳ್ತು ಅನ್ನೋಂಥದ್ದು ಗೊತ್ತಾಯಿಲ್ಲ. ಆದರೆ ಕೆಲವರು ಸ್ಪ್ಯಾನಿಷ್ ಅಂತ ಹೆಸರು ಕೊಟ್ಟಿದ್ದಕ್ಕೆ ಸ್ಪೇನ್ನಿಂದ ಅಂತ ಹೇಳ್ತಾರೆ. ಆದರೆ ಸ್ಪೇನ್ನಿಂದ ಅಂತಲೂ ಅಲ್ಲ. ಆಗ ಹಲವಾರು ವ್ಯಂಗ್ಯಚಿತ್ರಗಳು ಪ್ರಕಟ ಆದವು ಇದೇ ರೀತಿಯಲ್ಲಿ. ಆದರೆ ಈಗ ನಮಗೆ ಕೊರೋನಾ ಬಂದಾಗ ಗೊತ್ತಾಯ್ತು ಅದು ವೈರಸ್ ಅಂತೇಳಿ. ಆದರೆ ಆಗಿನ ಜನರಿಗೆ ವೈರಸ್ ಅಂತಲೂ ಸಹ ಗೊತ್ತಿರಲಿಲ್ಲ. ಆಗ ಲೂಯಿಸ್ ಬಗೇರಿಯಾ ಅನ್ನುವಂಥ ವ್ಯಂಗ್ಯಚಿತ್ರ ಬರೆದಿದ್ದಾನೆ. ಒಂದು ಯಾವುದೋ ಒಂದು ಆಕೃತಿ ಇದೆ, ಜನರೆಲ್ಲ ಅದಕ್ಕೆ ಕೈ ಮುಗಿದು ಹೇಳ್ತಾ ಇದ್ದಾರೆ, ಓ ಮಹಾತ್ಮನೇ ನೀನು ಯಾರೆಂದು ಹೇಳು, ಈ ರೀತಿ ಎಲ್ರಿಗೂ ಸಾವು ಉಂಟು ಮಾಡ್ತಾ ಇದೆಯಲ್ವಾ, ನೀನು ರೋಗ ಉಂಟು ಮಾಡ್ತಾ ಇದೆಯಾ, ಯಾರು ನೀನು ಅನ್ನುವಂಥ ಒಂದು ವ್ಯಂಗ್ಯಚಿತ್ರ. ಮತ್ತು ಕೊನೆಗೆ ಅದಕ್ಕೊಂದು ರೋಗಾಣು ಕಾರಣ ಅನ್ನುವಂಥದ್ದನ್ನು ಕಂಡುಹಿಡಿದಾಗ ಲಂಡನ್ನಲ್ಲಿ ಪಂಚ್ ಪತ್ರಿಕೆಯಲ್ಲಿ ಒಂದು ವ್ಯಂಗ್ಯಚಿತ್ರ ಪ್ರಕಟ ಆಗುತ್ತೆ. ಏನು ಅಂತಂದ್ರೆ ಅದೊಂದು ವೈರಸ್ ಕಣ್ಣಿಗೆ ಕಾಣೋದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ರೋಗಕಾರಕ ಸಿಕ್ಕಿದೆ ಅಂತ ಕೂಡಲೇ ಬಂದು ಹಾಸ್ಪಿಟ್ಲಲ್ಲಿ ಹುಡುಕ್ತಾ ಇದ್ದಾರೆ ಮಂಚದ ಕೆಳಗೆ, ಎಲ್ಲರೂ ದೊಣ್ಣೆ ಗಿಣ್ಣೆ ಹಿಡಿದು ಅದು ಹೇಗಿದೆ ಅನ್ನುವಂಥದ್ದು ಒಂದು ವ್ಯಂಗ್ಯಚಿತ್ರ ಇದು. ಆಗಲೂ ಮಾಸ್ಕಿನ ಬಳಕೆ ಬಂದಿತ್ತು. ಇಲ್ಲಿದೆ, ಕಾರ್ಟೂನ್ ಇದೆ ಆ ಥರದ್ದು. ಮಾಸ್ಕ್ನೆಲ್ಲ ಬಳಸ್ತಾ ಇದ್ರು. ಕೊನೆಗೆ ಇನ್ನೊಬ್ರು ಒಂದು ಸೂಕ್ಷ್ಮಾಣು ಅಂತಂದಾಗ ಅದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಅದಕ್ಕೊಂದು ಹೊದಿಕೆ ಎಲ್ಲ ಒದಿಸಿ ಒಂದು ವ್ಯಂಗ್ಯಚಿತ್ರ ಬರೆದಿದ್ದಾರೆ. ಸೂಕ್ಷ್ಮಾಣು ಎಲ್ ಇಂಪಾರ್ಸಿಯಲ್ ಅನ್ನೋಂಥ ಒಂದು ಬರೆದವನು. ಇದು ವೈರಸ್ಸೇ, ಇದು ಸಹ ವೈರಸ್ಸೇ. ಬಟ್ ಸದ್ಯಕ್ಕೆ ಅವ್ರು ವೈರಸ್ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಲೂಯಿ ಪ್ಯಾಸ್ಚರ್ ಅವರು ಅಫ್ಕೋರ್ಸ್ ನಮ್ಮ ಪ್ಯಾಸ್ಚರೈಸೇಷನ್ ಎಲ್ಲ ಕಂಡುಹಿಡಿದಾಗ ಅದು ಹೌದು, ಪಾಶ್ಚರೈಸೇಷನ್. ಈಗ ನಾವು ಹಾಲನ್ನು ನಾವು ಪ್ಯಾಸ್ಚರೈಸ್ ಮಾಡ್ತೀವಿ. ಅದನ್ನು ಪ್ಯಾಸ್ಚರೈಸೇಷನ್ ಅನ್ನೋಂಥದ್ದು ಒಂದು ನಿರ್ದಿಷ್ಟ ಉಷ್ಣತೆಯಲ್ಲಿ ನಿಶ್ಚಿತ
ಸಮಯಕ್ಕೆ ಅದನ್ನು ನಾವು ಹಾಲನ್ನು ಕಾಯಿಸಿದಾಗ ಅದರಲ್ಲಿರೋ ಎಲ್ಲ ಜೀವಿಗಳು ಬಹುಪಾಲು ಸಾಹಿತ್ಯ ಅದನ್ನು ಪ್ಯಾಸ್ಚರೈಸೇಷನ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲೊಂದು ಇದೆ, ನೀವು ಕೃಷಿಯ ಸಣ್ಣ ಸೂಕ್ಷ್ಮ ಜೀವಿಶಾಸ್ತ್ರ, ಸೂಡೋಮೋನಾಸ್ ಡೈಮೂಟ ಅದೆಲ್ಲ ಬರುವುದಿಲ್ಲ. ಸೂಡೋಮೋನಾಸ್ ಎಲ್ಲ ಬರುತ್ತೆ ನಮ್ಮಲ್ಲಿ, ಯಾಕಂದ್ರೆ ಬೇರೆ ಸೂಡೋಮೋನಾಸ್ ಬೇಕಾದಷ್ಟು ಸ್ಪೀಸೀಸ್ ಇವೆ, ಅಗ್ರಿಕಲ್ಚರಲ್ಲೂ ಇವೆ, ಮತ್ತು ರೋಗಕಾರಕ ಬೇರೆ ಮನುಷ್ಯರಲ್ಲಿ ರೋಗ ಉಂಟು ಮಾಡುವಂಥವು ಇವೆ. ಈಗ ಆ ಸಮಯದಲ್ಲಿ ಪ್ರಕಟ ಆದಂತಹ ವ್ಯಂಗ್ಯಚಿತ್ರ ಅದು ಒಂದು. ಇದು ಹೆಣ್ಣೋ ಗಂಡೋ ಅಂತ ಕೆಲವರು ಸುಮ್ಮನೆ ಕಾರ್ಟೂನ್ ಬರೀತಾ ಇದ್ರು, ಆ ವೈರಸ್ ಹೆಣ್ಣೋ ಅಥವಾ ಗಂಡೋ. ಸ್ಪ್ಯಾನಿಷ್ ಫ್ಲೂಗೆ ಈಗ ಇದ್ರು ನಮ್ಮ ಕರೋನಾನು ತೋರಿಸಿದಾಗ ಇದನ್ನು ತೋರಿಸ್ತಾರೆ. ಇಲ್ಲಿ ಇನ್ನೂ ವ್ಯಂಗ್ಯಚಿತ್ರಗಳಿವೆ. ಇನ್ನು ಕೆಲವರು ಮಾತಾಡಿದ್ರೆ ಕೆಮ್ಮಿದ್ರೆ ಹರಡುತ್ತೆ ಅನ್ನೋ ರೀತಿಯಲ್ಲಿ ಹಾಡಾಡಿದ್ರು ಸಹ ರೋಗ ಹರಡುತ್ತೆ ಅಂತ ಇವನು ಹಾಡಾಡ್ತಾ ಇದ್ರೆ ಇವನು ಓಡೋಗ್ತಾ ಇರೋಂಥ ವ್ಯಂಗ್ಯಚಿತ್ರ ಇದು. 1918 ಯಾವ ದೇಶ? ನೇಪಲ್ಸ್, ಇಟಲಿಯಲ್ಲಿ. ಯಾವ ದೇಶ ಅತ್ಯಂತ ಸಂಪತ್ಭರಿತವಾಗಿತ್ತು ಅದು ನಿಧಾನವಾಗಿ ಅಲ್ಲ, ಆದ್ರೆ ಇಲ್ಲ ಯುರೋಪ್ ಎಲ್ಲ ಆಗ ಅತ್ಯಂತ ಸಂಪದ್ಭರಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಗ ಏನಿತ್ತು, ಒಂದು ಇಂಪೀರಿಯಲ್ ರಾಜರಿದ್ರಲ್ವಾ, ಫ್ರಾನ್ಸ್ ಆಗ್ಲಿ ಯುರೋಪ್ ಅಲ್ಲಾಗ್ಲಿ ಬೇರೆ ದೇಶಗಳಲ್ಲಿ ಅವರು ಅರಿಸ್ಟೋಕ್ರಾಟ್ಸ್ ಶ್ರೀಮಂತರಾಗಿದ್ರು, ಜನ ಬಡತನದಲ್ಲೇ ಇದ್ರು. ಆಗ ಅಕ್ಷರ ಓದ್ಲಿಕ್ಕೆ ಬರ್ತಿದ್ದವರು ಅರಿಸ್ಟೋಕ್ರಾಟ್ಸ್ ಮಾತ್ರ. ಈಗ ಫ್ರಾನ್ಸ್ ಅರಿಸ್ಟೋಕ್ರಾಟ್ಸ್ ಅಂದ್ರೆ ರಾಜ ಮತ್ತು ಅತ್ಯಂತ ಶ್ರೀಮಂತರು, ಅವರ ಅಧಿಕಾರ ವರ್ಗ ಅವರೆಲ್ಲ. ಅದಕ್ಕೆ ಅರಿಸ್ಟೋಕ್ರಾಟ್ ಅಂತ ಬ್ಯಾಗ್ ಬಂದಿದೆ. ಇದು ಸಹ ಅದೇ ರೀತಿಯಲ್ಲಿ ಅದು ಸಾವಿನ ದೂತ ಸ್ಮಶಾನದ ಮೇಲೆ ಮಲಗಿ ಪೇಪರ್ ಓದ್ತಾ ಇದ್ದಾನೆ. ಲಿಯೋನಾರ್ಡೋ ಅಂತ ವಿಂಚಿ ಎಲ್ಲ ಇದ್ದಾರಲ್ಲ, ಅವ್ರು ಯಾವ ಸಮಕಾಲೀನರು? ಅವರಿಗೆ ಲಿಯೋನಾರ್ಡೋ ಎಷ್ಟು ನನಗೆ 1700-1800 ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಲಿಯೋನಾರ್ಡೋ ಡಾ ವಿಂಚಿ ಚಿತ್ರಗಳ ಬಗ್ಗೆನೂ ಸಹ ಅವನ ಬಗ್ಗೆ ಹೇಳ್ತಾರೆ. ಯಾಕೆಂದ್ರೆ ಪ್ರತಿರೋಧ ಕಲೆ ಲಿಯೋನಾರ್ಡೋ ಡಾ ವಿಂಚಿ ನನ್ಗೆ ಗೊತ್ತಿಲ್ಲ, 16-17 ಆ ಟೈಮ್ ಇರ್ಬೋದು ಅನ್ಸುತ್ತೆ. ಡೇಟ್ಸ್ ಎಕ್ಸಾಕ್ಟ್ ಡೇಟ್ಸ್ ನೆನಪಿರಲ್ಲ, ನೋಡ್ಬೇಕು. ಆಗ ಸ್ಪ್ಯಾನಿಷ್ ಫ್ಲೂ ಅಲ್ಲಿ ಮಾಸ್ಕ್ ಧರಿಸ್ತಾ ಇದ್ರು. ಕ್ಯಾಲ್ಗರಿ ಹೆರಾಲ್ಡ್ ಅನ್ನೋ ಪತ್ರಿಕೆಯಲ್ಲಿ ವ್ಯಂಗ್ಯಚಿತ್ರ ಮಾಸ್ಕ್ ನಿಂದ ಆಗುವಂತ ಅನಾಹುತಗಳು ಅಂತೇಳಿ ಯಾವ ರೀತಿ ಆಗುತ್ತೆ. ಒಂದು ಮಾಸ್ಕ್ ಹಾಕೊಂಡಾಗ ಯಾರು ಹುಡುಗಿ ಯಾರು ಅಂತ ಗುರುತು ಸಿಗೋದಿಲ್ಲ, ಅವ್ರ ಪ್ರೇಯಸರ ಜೊತೆಯಲ್ಲಿ ಧೈರ್ಯವಾಗಿ ಹೋಗ್ಬೋದು ಅಂತೇಳಿ. ಮತ್ತೊಬ್ಬ ಇವನು ಹೋಗಿ ಮಾಸ್ಕ್ ಧರಿಸಿದ್ರಿಂದ ಕೆಲಸದಾಕೆಯನ್ನ ಹೆಂಡತಿ ಅನ್ಕೊಂಡು ಮುತ್ತು ಕೊಟ್ಟಾಗ ಆಕೆ ಕಪಾಳ ಕೊಡ್ದಿರೋದು. ಈ ರೀತಿಯ ಮಾಸ್ಕ್ನ ಅನಾಹುತಗಳು ಅನ್ನುವಂಥದ್ದು ಬಹಳಷ್ಟು ಚಿತ್ರಗಳು ವ್ಯಂಗ್ಯಚಿತ್ರ ಬಂದಿದೆ. ಈ ನಮ್ಮ ಕೋವಿಡ್ ಸಮಯದಲ್ಲೂ ಮಾಸ್ಕ್ನ ಅನಾಹುತಗಳ ಬಗ್ಗೆ ಬಹಳಷ್ಟು ವ್ಯಂಗ್ಯಚಿತ್ರಗಳು ಬಂದಿವೆ. ಇದು ಯಾವ ದೇಶ ಸರ್? ಇದು ಕ್ಯಾಲ್ಗರಿ ಹೆರಾಲ್ಡ್. ಮೋಸ್ಟ್ಲಿ ಕ್ಯಾಲ್ಗರಿ ಹೆರಾಲ್ಡ್ ಅಂದ್ರೆ ಇಂಗ್ಲೆಂಡ್ ಅಥವಾ ಇಂಗ್ಲಿಷ್ ಕೆನಡಾದ ಕ್ಯಾಲ್ಗರಿ ಹೆರಾಲ್ಡ್ 1918 ಪ್ರಕಟ ಆಗಿರುವಂಥದ್ದು. ಇದೇ ರೀತಿ ಯುದ್ಧಕ್ಕಿಂತ ಫ್ಲೂ ಹೆಚ್ಚು ಮಾರಕ. ಇವನು ಕೆಮ್ಮುತ್ತಾ ಇದ್ದಾನೆ, ಜನ ಎಲ್ಲ ಸಾಯ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಯುದ್ಧನ ಚಿತ್ರ ಕೊಟ್ಟಿದ್ದಾನೆ, ಶೂಟ್ ಮಾಡಿದಾಗ ಜನ ಸಾಯೋದು, ಅದೇ ರೀತಿ ಕೆಮ್ಮಿದ್ರೆ ಜನ ಸಾಯೋದು. ಇನ್ನು ಹಾಕೊಂಡಿದ್ದಾನೆ, ತುಂಬಾ ಹತ್ತಿರದಿಂದ ಮಾತಾಡಬೇಡ, ದೂರ ನಿಂತು ಮಾತಾಡು. ಹೇಗೆ ನಮ್ಮ ಕೋವಿಡ್ ಸಮಯದಲ್ಲೂ ಸಹ ಇಂಗ್ಲೆಂಡ್ ಇದ್ರೆ ನ್ಯೂಯಾರ್ಕ್ ವರ್ಲ್ಡ್ ಅಲ್ಲಿ ಪ್ರಕಟ ಆದಂತಹ ಒಂದು ವ್ಯಂಗ್ಯಚಿತ್ರದಲ್ಲಿ ಅವರು ಮೆಟ್ರೋ ಟ್ರೈನ್ಗೆ ಹೋದಾಗ ಜನ ತುಂಬಿರ್ತಾರೆ, ಕೂದ್ಲಿಕ್ಕೆ ಸ್ಥಾನ ಇರೋದಿಲ್ಲ. ಈತ ಕೆಮ್ಮಿದ ತಕ್ಷಣ ಎಲ್ಲ ಸೀಟ್ ಖಾಲಿ ಮಾಡಿಬಿಡ್ತಾರೆ. ಇದು ಅಮೇರಿಕನ್ ನ್ಯೂಯಾರ್ಕ್ ವರ್ಲ್ಡ್ ಬೇರೆ, ನ್ಯೂಯಾರ್ಕರ್ ಬೇರೆ. ನ್ಯೂಯಾರ್ಕರ್ ಪ್ರಾರಂಭ ಆಗಿದ್ದು 1925ರಲ್ಲಿ. ಈಗ ಈ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ನಾವು ಬಹಳಷ್ಟು ಜನ ಒಂದು ರೀತಿ ತಪ್ಪು ಕಲ್ಪನೆಗಳಿದ್ವು. ನೀವು ಪೇಪರ್ ಓದೋದು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಕೊರೋನಾ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಸಹ ಅದೇ ರೀತಿ ಇದಾಗ್ತಿತ್ತು. ಆಗ ಸಹ ಒಂದು ವ್ಯಂಗ್ಯಚಿತ್ರ, ನಿನ್ಗೆ ಫ್ಲೂ ವಾಸಿ ಆಗ್ಬೇಕಾದ್ರೆ ಪೇಪರ್ ಓದೋದು ನಿಲ್ಸು ಅಂತ ಹೇಳ್ತಾ ಇದ್ದಾನೆ ಡಾಕ್ಟರ್. ಪತ್ರಿಕೋದ್ಯಮದಲ್ಲಿ ಅದೇ ರೀತಿ ಇನ್ನೊಬ್ಬ ಬೆಳ್ಳುಳ್ಳಿ ತಿಂದ್ರೆ ಫ್ಲೂ ಬರಲ್ಲ ಅಂತೇಳಿ ಬೆಳ್ಳುಳ್ಳಿ ತಿಂದಿದ್ದೇನೆ, ಅದು ಪಕ್ಕದಲ್ಲಿರೋರಿಗೆಲ್ಲ ವಾಸನೆ ಬರ್ತಾ ಇದೆ ಅಂತ ಆಗಲೂ ಇತ್ತು. ಈಗ ಸೇಮ್ ಅದೇ ರೀತಿಯಲ್ಲಿ ಇದೇ ರೀತಿ ನಿಮಗೆ ಗೊತ್ತಿರ್ಬೋದು 50% ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಪೇಪರ್. ಅಲ್ಲ, ಈಗ ಇನ್ನೊಂದು ಡಿಜಿಟಲ್ ಮೀಡಿಯಾ ಮಾಡಿದ್ದಾರೆ. ಉದಾಹರಣೆಗೆ ನಾನೇನೆ ಹಿಂದೂ ಪತ್ರಿಕೆ ನಾನು ಡಿಜಿಟಲ್ ಸಬ್ಸ್ಕ್ರೈಬರ್. ಆದ್ರೆ ಈ ಪೇಪರ್ ಯಾವ ರೀತಿ ಇದೆ ಅನ್ನೋಂಥದ್ದನ್ನೇ ನಾನು ದಿವಸ ಓದ್ತೇನೆ. ಆದ್ರೆ
ಪೇಪರನ್ನೇ ಓದುದಿಲ್ಲ, ನ್ಯೂಸ್ ಈಗಿನ ಹೊಸ ಪೀಳಿಗೆ ಯಾವುದನ್ನು ಓದುದಿಲ್ಲ. ಅವ್ರು ಏನು ಓದೋದಿಲ್ಲ. ಬಹಳಷ್ಟು ಜನಕ್ಕೆ ಏನು ಸಹ ಹೊಸ ಯುವ ಜನಾಂಗ ಕಾಲೇಜ್ ಹುಡುಗರಿಗೆ ನೀವು ಕೇಳಲಿಕ್ಕೆ ಹೋದ್ರೆ ರಾಜಕಾರಣ ಬಗ್ಗೆ ಆಗ್ಲಿ ಏನು ಗೊತ್ತೇ ಇರೋದಿಲ್ಲ.